ಅಪ್ಡೇಟ್ ಪಡ್ಕೊಳ್ಳೋಣ. ಚೂರಲ್ಮಲೆಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಈಗ ಕಾರ್ಯಾಚರಣೆ ದಿನದಿನಕ್ಕೂ ಇನ್ನೂ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಶವಗಳು ಕೊಳಿತಾ ಇರತ್ತೆ, ಅಲ್ಲಿ ಲಕ್ಷಾಂತರ ಬಂಡೆಗಳು ಬಂದು ಪ್ರವಾಹದಲ್ಲಿ ಹರ್ಕೊಂಡು ಬಂದು ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ಬಂಡೆಗಳೇ ಇದ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಬಂಡೆಗಳೇ ತುಂಬಿಕೊಂಡಿದೆ. ಸೊ ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿ ಕಾರ್ಯಾಚರಣೆ ಮಾಡಕ್ ಸಾಧ್ಯ ಆಗ್ತಾ ಇದೆ? ಇವತ್ತಿನ ಒಟ್ಟು ಕಾರ್ಯಾಚರಣೆ ಯಾವೆಲ್ಲ ರೀತಿಯಲ್ಲಿ ನಡೀತಾ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಸಾಗರೋಪಾದಿಯಲ್ಲಿ ಸಾಗ್ತಾ ಇದೆ. ಒಂದು ಚಾಲೆಂಜ್ ಆರ್ಮಿ ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿಗೆ ಅಂತ ಹೇಳಿದ್ರೆ, ಆ ಬಂಡೆಗಳ ಜೊತೆಗೆ ಆ ಗುಡ್ಡದ ಮಣ್ಣು ಏನು ಕುಸಿತಾಗ ಆ ಮರ ಗಿಡಗಳೆಲ್ಲವೂ ಕೂಡ ಜರಿದಿರೋದ್ರಿಂದಾಗಿ ಕಾರ್ಯಾಚರಣೆಗೆ JCB ಕೆಲಸಕ್ಕೆ ಗಂಟೆಗಳು ತಗುಲ್ತಾ ಇದೆ. ಇನ್ನೂ ಕೂಡ ನಾವು ಮುಂದುವರೆದು ನೋಡ್ತಾ ಹೋದಾಗೆ ಆ ಶವಗಳು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರೋದು ಗಬ್ಬು ನಾರ್ತಾ ಇದೆ. ಶ್ವಾನದಳದ ಮೂಲಕ ಅದನ್ನು ಐಡೆಂಟಿಫೈ ಮಾಡೋ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆರ್ಮಿ ಅಂತೂ ಹಗಲು ರಾತ್ರಿ ಎನ್ನದೇ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಇನ್ನು ಮುಂಡಕ್ಕೈ ಅನ್ನೋ ಜಾಗ, ಚೂರನ್ಮಲೆಯಿಂದ ಮುಂಡಕ್ಕೈ ಅನ್ನೋ ಜಾಗ ಏನು ಗುಡ್ಡ ಕುಸಿತ ಉಂಟಾಯಿತು ಆರಂಭದಲ್ಲಿ, ಆ ಸ್ಥಳ ಏನಿದೆಯಲ್ಲ ಅಲ್ಲಿ ಈಗ ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಚೂರನ್ಮಲೆಯಲ್ಲಿ ಸಿಲುಕಿರುವಂಥ ಆಲ್ಮೋಸ್ಟ್ ಹೆಚ್ಚಿನ ದೇಹಗಳನ್ನು ಶವವನ್ನು ಹೊರ ತೆಗೆದಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಕೇಳಿಸಿದ್ದು JCBಗಳ ಕೆಲಸ, JCBಗಳ ಸೌಂಡ್ ಕೇಳಿಸ್ತಾ ಇತ್ತು. ಮತ್ತೆ ಅಲ್ಲಿ ಒಂದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೀಗ JCB ಕೆಲಸ ಈಗ ಮುಂಡಕ್ಕೈ ಕಡೆಗೆ ಸಾಗ್ತಾ ಇದೆ. ಮುಂಡಕ್ಕೈಗೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಈಗ ಸೇತುವೆ ನಿರ್ಮಾಣ ಆದ ನಂತರ ದೊಡ್ಡ ದೊಡ್ಡ ವಾಹನಗಳು ಮೂವ್ ಆಗ್ತಾ ಇದ್ದಾವೆ, ಟ್ರಕ್ಗಳು ಮೂವ್ ಆಗ್ತಾ ಇದ್ದಾವೆ. ಆ ಭಾಗದಲ್ಲಿ ಸಿಲುಕಿರುವಂಥ ದೇಹಗಳನ್ನು ಹೊರಗಡೆ ತೆಗೆಯೋದಕ್ಕೆ ಈಗ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮುಂಡಕ್ಕೈ ಭಾಗದಿಂದ ಈಗ ಶವಗಳ ಯಾತ್ರೆಯೇ ಈ ಕಡೆ ಬರ್ತಾ ಇದೆ ಅಂತ ಹೇಳಿದ್ರೆ, ಶವಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನೀಗ ಆಂಬ್ಯುಲೆನ್ಸ್ಗಳ ಮೂಲಕ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಪಾಯಿಂಟ್ಗಳನ್ನು ಮಾಡಿದ್ದಾರೆ, ಆ ಪಾಯಿಂಟ್ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಕೆಲವೇ ಹೊತ್ತಿನಲ್ಲಿ ಬಂದರು. ರಾಹುಲ್ ಗಾಂಧಿ ನಿನ್ನೆ ಕೂಡ ಬಂದಿದ್ರು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ KC ವೇಣುಗೋಪಾಲ್ ಅವರು ಬಂದಿದ್ರು. ಈಗ ನೋಡಿ ಇನ್ನೊಂದು ಡೆಡ್ ಬಾಡಿ ಹೋಗ್ತಾ ಇದೆ. ಆ ಆಂಬ್ಯುಲೆನ್ಸ್ ನಲ್ಲಿ ಡೆಡ್ ಬಾಡಿ, ಈಗ ನನ್ನ ಹಿಂದೆ ಬಂದಂಥ ಆಂಬ್ಯುಲೆನ್ಸ್ ನಲ್ಲಿ ಡೆಡ್ ಬಾಡಿ ಆಸ್ಪತ್ರೆ ಕಡೆಗೆ ಮೂವ್ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಕೂಡ ಈ ಸ್ಥಳದ ಒಂದು ಸಂತ್ರಸ್ತರನ್ನ ಮಾತಾಡಿಸೋದಕ್ಕೆ ಬಂದಿದ್ರು. ಹಾಗೆ ಚೂರನ್ಮಲೆಗೂ ಕೂಡ ರಾಹುಲ್ ಗಾಂಧಿ ಬಂದಿದ್ರು. ಚೂರನ್ಮಲೆಯ ಆ ಗಂಭೀರ ಸ್ಥಿತಿಯನ್ನು ರಾಹುಲ್ ಗಾಂಧಿ ನೋಡಿದ್ದಾರೆ. ವಯನಾಡು ಕ್ಷೇತ್ರದ ಸಂಸದರಾಗಿರುವಂಥ ರಾಹುಲ್ ಗಾಂಧಿ ಅದೆಲ್ಲವನ್ನು ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ನಿರಾಶ್ರಿತ ಕೇಂದ್ರಗಳಂತೂ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೆಚ್ಚಿನ ಸಹಾಯದ ಹಸ್ತ ಚೂರನ್ಮಲೆ ಆದಿಯಾಗಿ ಎಲ್ಲೆಲ್ಲಿ ಅಫೆಕ್ಟ್ ಆಗಿದೆ ಆ ಭಾಗಕ್ಕೆ ಹರಿದು ಬರ್ತಾ ಇದೆ. ಕಾರ್ಯಾಚರಣೆ ನಿರಂತರವಾಗಿ ಅಂತೂ ಸಾಗ್ತಾ ಇದೆ. ಅಲ್ಲಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಕ್ಲಿಷ್ಟ ಆಗ್ತಾ ಇದೆ. ಆದರೂ ಕೂಡ ಸೇನಾ ಸಿಬ್ಬಂದಿ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಹಾಯ ಹಸ್ತವನ್ನ ಕೇರಳ ಕೇಳಿರೋದ್ರಿಂದಾಗಿ ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಹಾಯ ಸಿಗ್ತಾ ಇದೆ. ಅದ್ರ ಜೊತೆಗೆ ಕ್ಷಿಪ್ರಗತಿಯಲ್ಲಿ ಆಪರೇಷನ್ ನಡೀತಾ ಇದೆ, ರೆಸ್ಕ್ಯೂ ಆಪರೇಷನ್ಸ್. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಕೇರಳದ ಮಹಾ ದುರಂತದಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. 330 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂಡೆಗಳು ಅಷ್ಟು ದೊಡ್ಡ ಪ್ರವಾಹದಲ್ಲಿ ಸಾವಿರಾರು ಬಂಡೆಗಳು ಕೊಚ್ಚಿಕೊಂಡು ಬಂದರೆ ಮನುಷ್ಯರು ಉಳಿಯೋದಕ್ಕೆ ಸಾಧ್ಯನಾ? ಆದ್ರೆ ಇದ್ರು ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ. 330 ಮಂದಿ ಅಧಿಕೃತವಾಗಿ ಸತ್ತೋಗಿರ್ತಕ್ಕಂಥದ್ದು. ಪುಂಜರವಟ್ಟಂ ಅಂದ್ರೆ ಮೊದಲು ಗುಡ್ಡ ಕುಸಿತ ಆಯ್ತಲ್ಲ ವೀಕ್ಷಕರೇ, ಆ ಪ್ರದೇಶ ಮೊದಲು ಗುಡ್ಡ ಕುಸಿದ ಜಾಗ ಸಂಪೂರ್ಣ ಸರ್ವನಾಶ. ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ಇವತ್ತು ನೂರಾರು ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸುವಂತಾಗಿದೆ. ಮೂಕರೋಧನೆ ಒಂದು ಕಡೆ, ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವಂತದ್ದು ಮತ್ತೊಂದು ಕಡೆ. ಈಗ ನಾನಿರುವಂತಹ ಜಾಗ ಏನಿದೆಯಲ್ಲ, ಇದು ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗದ ಕೆಳಭಾಗದಲ್ಲೇ ಇರುವಂತಹ ಪುಂಜಾರಮಟ್ಟಂ ಅನ್ನುವ ಜಾಗ. ನಾನೀಗ ನಿಂತಿರುವಂತಹ ಜಾಗವು ಕೂಡ ಒಂದು ಮನೆ ಸರ್ವನಾಶ ಆಗಿದೆ. ಆ ಮನೆಯ ಮೇಲೆ ನಿಂತಿದ್ದೀನಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮನೆಯ ಮೇಲ್ಛಾವಣಿ ಯಾವ ರೀತಿಯಾಗಿ ಇಲ್ಲಿ ಕುಸಿದು ಬಿದ್ದಿದೆ ಅಂತ ಹೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಸರ್ವನಾಶ ಆಗಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಮನೆಗಳ
ಅವಶೇಷಗಳಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲೊಂದು ಕಡೆ ಬುಲೆಟ್ ಬೈಕ್ ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ನೋಡಿ, ಮನೆಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಇಲ್ಲಿ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅಂತೇಳಿ ಇನ್ನೂ ಕೂಡ ಸರಿಯಾದಂತಹ ಲೆಕ್ಕವೂ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ನಮ್ಮ ಕ್ಯಾಮ್ರಾ ಪರ್ಸನ್ ಕೃಷ್ಣ ನನ್ನ ಎಡಭಾಗದಲ್ಲಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದಾರೆ. ಚಿಲಿಯೋರ್ ಅನ್ನುವ ನದಿ ಏನಿದೆ, ಆ ನದಿ ಯಾವಾಗ್ಲೂ ಕೂಡ ಇದೇ ತರ ಹರಿತಾ ಇರುತ್ತೆ. ಈ ನದಿ ಹರಿತಾ ಇರುವಂತದ್ದು ಒಂದು ಕಡೆ ಆದ್ರೆ, ನದಿಯ ಪಕ್ಕದಲ್ಲೇ ಇದ್ದಂತ ಈ ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿದ್ದಂತಹ 10 ಮನೆಗಳು ಇವತ್ತು ಸರ್ವನಾಶ ಆಗಿದೆ. ಮತ್ತೊಂದು ಜಾಗವನ್ನ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗ ಯಾವುದು ಅನ್ನೋದನ್ನ ನಮ್ಮ ಕ್ಯಾಮ್ರಾಮನ್ ಝೂಮ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪಿಂಜಾರಮಟ್ಟಂ ಅನ್ನುವ ಜಾಗದ ಹಿಂಬದಿಯಲ್ಲಿರುವಂತಹ ದಟ್ಟವಾದಂತಹ ಅರಣ್ಯ ಪ್ರದೇಶ ಏನಿದೆ, ಅರಣ್ಯ ಪ್ರದೇಶದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂತಹ ಬೆಟ್ಟ ಏನಿದೆಯಲ್ಲ, ಆ ಬೆಟ್ಟದ ಮಧ್ಯ ಭಾಗದಲ್ಲಿ ಅಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ನೋಡಿ, ನಿಮಗೆ ಅವರು ಬಳಸ್ತಾ ಇದ್ದಂತಹ ಬಟ್ಟೆಗಳು ನೋಡಿ, ಅವರು ಯೂಸ್ ಮಾಡ್ತಾ ಇದ್ದಂತಹ ಪಾತ್ರೆ ಸಾಮಾನುಗಳು ಎಲ್ಲವೂ ಕೂಡ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ನಾನು ಆ ಜಾಗಕ್ಕೆ ಬಂದು ಇಲ್ಲಿಂದ ನಮ್ಮ ವೀಕ್ಷಕರಿಗಾಗಿ ನೈಜ ವರದಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಲೋಟ, ಮನೆ ಸಾಮಾನುಗಳು ನೋಡಿ, ಇಲ್ಲಿ ಬಟ್ಟೆ ಸಿಕ್ಕಾಕೊಂಡಿದೆ. ಇಲ್ಲಿ ಅವಶೇಷಗಳ ಅಡಿಯಲ್ಲಿ ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು, ಅವರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವನ್ನ ಕೂಡ ಮಾಡಲಿದ್ದಾರೆ. ಅಲ್ಲಿ ಒಂದು ದೊಡ್ಡ ಗೇಟ್ ಕೂಡ ಮುರಿದು ಬಿದ್ದಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ಆರ್ಮಿ ತಂಡ ಅಲ್ಲಿ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮತ್ತೊಮ್ಮೆ ಲ್ಯಾಂಡ್ ಹೋಗುವಂತಹ ಸಾಧ್ಯತೆಗಳು ಬರ್ತದೆ. ನೋಡಿ, ಅವರು ಪಾತ್ರೆ ಸಾಮಾನುಗಳನ್ನ ತಗಲಾಕೋದಕ್ಕೆ ಅಂತೇಳಿ ಇಟ್ಟುಕೊಂಡಿದ್ದಂತಹ ವಸ್ತುಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದೆ. ಇಲ್ಲೀಗ ರಕ್ಷಣಾ ಪಡೆಗಳು ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.